ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಇನ್ಫೋ. ಸ್ನೇಹಿತರೆ, ಈ ದಿನ ಎಂತಹ ಭಯಾನಕ ಹಾಗೂ ತುಂಬ ಕನ್ಫ್ಯೂಸ್ ಆದ ಘಟನೆಯನ್ನು ಹೇಳ್ತಿದ್ದೀನಿ ಅಂದರೆ ಇದನ್ನು ಕೇಳಿದರೆ ನಿಮಗೆ ನಿದ್ರೆ ಕೂಡ ಬರೋದಿಲ್ಲ. ಮುಂಬೈನಂತಹ ದೊಡ್ಡ ಸಿಟಿಯಲ್ಲಿ ಹೊಸ ಜೀವನದ ಕನಸು ಕಂಡಿದ್ದ ಇಬ್ಬರು ಹುಡುಗಿಯರಾದ ಮೇನುಕಾ ಕಂದೆಲ್ ಮತ್ತು ಶ್ರೀಜನಾ ಕಂದೆಲ್ ಇವರಿಬ್ಬರು ತಮ್ಮ ಕುಟುಂಬದ ಬಡತನದಿಂದ ಸಿಟ್ಟಾಗಿ ಮನೆಯಿಂದ ಹೊರಟೋಗ್ತಾರೆ. ಒಂದು ಹೊಸ ಜಾಗ, ಹೊಸ ಕೆಲಸ, ಹೊಸ ಕನಸುಗಳನ್ನು ಬೆನ್ನಟ್ಟಿ ಹೋದವರು ಇದ್ದಕ್ಕಿದ್ದ ಹಾಗೆ ನೇಪಾಳದ ಭಕ್ತಪುರದಲ್ಲಿ ಶವವಾಗಿ ಪತ್ತೆಯಾಗ್ತಾರೆ. ಅದು ಕೂಡ ಒಂದೇ ಹಗ್ಗದಿಂದ ನೇಣು ಬಿಗಿದ ಸ್ಥಿತಿಯಲ್ಲಿ. ಈ ಸುದ್ದಿ ಕೇಳಿ ಇಡೀ ನೇಪಾಳ, ಮುಂಬೈ ಮಾತ್ರವಲ್ಲದೆ ಇಡೀ ಜಗತ್ತೇ ಬೆಚ್ಚಿ ಬೀಳುತ್ತೆ. ಆದರೆ ಇಲ್ಲಿ ಮೂಡುವ ಪ್ರಶ್ನೆಗಳೇ ಬೇರೆ. ಹೊಸ ಜೀವನ ಶುರು ಮಾಡೋಕೆ ಹೋದವರು ಇದ್ದಕ್ಕಿದ್ದ ಹಾಗೆ ತಮ್ಮ ಪ್ರಾಣವನ್ನೇಕೆ ತೆಗೆದುಕೊಳ್ತಾರೆ? ಅವರು ಖುಷಿಯಿಂದ ಟಿಕ್ಟಾಕ್ ರೀಲ್ಸ್ ಮಾಡ್ತಿದ್ದಾಗಲೇ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆ ಹೇಗೆ ಬರುತ್ತೆ? ಭಕ್ತಪುರದಲ್ಲಿ ಬಾಡಿಗೆ ರೂಮ್ನಲ್ಲಿ ಯಾರೂ ಇಲ್ಲದೆ ಒಳಗಡೆಯಿಂದ ಲಾಕ್ ಹಾಕಿ, ಅದು ಕೂಡ ಒಂದೇ ಹಗ್ಗದಲ್ಲಿ ನೇಣು ಹಾಕಿಕೊಂಡಿದ್ದು ಹೇಗೆ? ಇದು ನಿಜಕ್ಕೂ ಆತ್ಮಹತ್ಯೆನಾ? ಅವರ ಸಾವಿನ ಹಿಂದೆ ಇಬ್ಬರು ನೇಪಾಳಿ ಹುಡುಗರ ಪಾತ್ರ ಏನು? ಅವರಿಗೆ ಯಾರಾದರೂ ಮೋಸ ಮಾಡಿದ್ರಾ? ಅಥವಾ ಒತ್ತಾಯ ಪೂರ್ವಕವಾಗಿ ಕರೆದುಕೊಂಡು ಹೋಗಿ ಅವರ ಸಾವಿಗೆ ಕಾರಣರಾದ್ರ? ಅವರ ಫೋನಲ್ಲಿ ಸಿಕ್ಕ ಚಾಟ್ಗಳು, ವಾಯ್ಸ್ ಮೆಸೇಜ್ಗಳು ಯಾವ ರಹಸ್ಯವನ್ನ ಹೇಳ್ತಾ ಇವೆ? ಮತ್ತು ಪೋಸ್ಟ್ ಮಾರ್ಟಮ್ ವರದಿ ಹೇಳಿರೋದು ನಿಜಾನ? ಅಥವಾ ಯಾರಾದರೂ ಈ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕ್ತಿದ್ದಾರಾ? ಬನ್ನಿ, ಈ ಸಹೋದರಿಯರ ಕತೆ, ಅವರ ಕನಸು, ಸಾವಿನ ಹಿಂದಿನ ಸಂಪೂರ್ಣ ನಿಗೂಢ ಜಾಲವನ್ನು ಬಿಚ್ಚಿಡ್ತೀನಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಸತ್ಯ ಏನಂತ ಗೊತ್ತಾಗುತ್ತೆ. ಇದು ಕೇವಲ ಒಂದು ಕೇಸ್ ಸ್ಟಡಿ ಅಲ್ಲ, ಇಂದಿನ ಯುವ ಪೀಳಿಗೆ ಎದುರಿಸ್ತಾ ಇರೋ ಸೋಷಿಯಲ್ ಮೀಡಿಯಾ ಒತ್ತಡದ ಒಂದು ಭಯಾನಕ ಮುಖ. ಸ್ನೇಹಿತರೆ, ಈ ಕತೆ ಶುರುವಾಗೋದು ನೇಪಾಳದ ಸುರ್ಖೇತ್ ಜಿಲ್ಲೆಯಿಂದ. 17 ವರ್ಷದ ಮೇನುಕಾ ಕಂದೆಲ್ ಮತ್ತು ಸುಮಾರು 15 ವರ್ಷದ ಶ್ರೀಜನಾ ಕಂದೆಲ್ ಕುಟುಂಬ ಅಲ್ಲಿನ ಪಂಚಪುರಿ ಗ್ರಾಮದವರು. ಅವರ ಮನೆಯ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರೋದಿಲ್ಲ. ತಂದೆ ಕೃಷಿ ಮತ್ತು ಕೂಲಿ ಕೆಲಸ ಮಾಡ್ತಾ ಇದ್ರು, ತಾಯಿ ಗೃಹಿಣಿ. ಹೀಗಾಗಿ ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ, ಅವರು ಉತ್ತಮ ಅವಕಾಶಗಳನ್ನು ಪಡೆಯಲಿ ಅಂತ ಕೆಲ ವರ್ಷಗಳ ಹಿಂದೆ ಇಡೀ ಕಂದೆಲ್ ಕುಟುಂಬ ತಮ್ಮ ಸಂಬಂಧಿಕರು ಇರೋ ಮುಂಬೈಗೆ ನೇಪಾಳದಿಂದ ಸ್ಥಳಾಂತರಗೊಳ್ತಾರೆ. ಮುಂಬೈನಲ್ಲಿ ಪೋಷಕರು ಕೂಲಿ ಕೆಲಸಕ್ಕೆ ಸೇರ್ತಾರೆ. ಆದರೆ ಈ ದೊಡ್ಡ ನಗರದ ಜೀವನ, ಅಲ್ಲಿನ ಸ್ನೇಹಿತರು ಹಾಗೂ ಸೋಷಿಯಲ್ ಮೀಡಿಯಾದ ಜಗತ್ತು ಈ ಇಬ್ಬರು ಚಿಕ್ಕ ವಯಸ್ಸಿನ ಸಹೋದರಿಯರ ಮೇಲೆ ದೊಡ್ಡ ಪ್ರಭಾವವನ್ನೇ ಬೀರುತ್ತೆ. ಒಬ್ಬರ ಜೀವನ ಇನ್ನೊಬ್ಬರಿಗೆ ಹೋಲಿಸೋ ಈ ಟಿಕ್ಟಾಕ್, ಇನ್ಸ್ಟಾಗ್ರಾಮ್ ಜಗತ್ತಿನಲ್ಲಿ ತಮ್ಮ ಕಷ್ಟದ ಜೀವನವನ್ನ ಬದಲಾಯಿಸಿಕೊಳ್ಳಬೇಕು, ಒಂದು ಬೆಟರ್ ಲೈಫ್ ಲೀಡ್ ಮಾಡಬೇಕು ಅನ್ನೋ ಒತ್ತಡ ಅವರ ಮೇಲೆ ಜಾಸ್ತಿಯಾಗುತ್ತೆ. ಮೇನುಕಾ ಮತ್ತು ಶ್ರೀಜನಾಗೆ ತಮ್ಮ ಕುಟುಂಬದ ಕಷ್ಟ ಗೊತ್ತಿತ್ತು. ಹಾಗಾಗಿ ತಾವೇ ದುಡಿದು ತಮ್ಮ ಗುರುತನ್ನ ರೂಪಿಸಬೇಕಂತ ತೀರ್ಮಾನ ಮಾಡ್ತಾರೆ. ಜೂನ್ 27, 2025 ಈ ಇಬ್ಬರ ಜೀವನದ ಒಂದು ನಿರ್ಣಾಯಕ ದಿನವಾಗಿತ್ತು. ಅಂದು ಏನಾಗುತ್ತೆ ಅಂದರೆ, ಮೇನುಕಾ ಬರೆದಿದ್ದ ಸೆಕೆಂಡರಿ ಎಜುಕೇಷನ್ನ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆದರೆ ಅವಳಿಗೆ 2 ವಿಷಯದಲ್ಲಿ ಗ್ರೇಡ್ ಸಿಗದೆ ಫೇಲ್ ಆಗ್ತಾಳೆ. ಈ ಫಲಿತಾಂಶದ ಒತ್ತಡವೇ ಜಾಸ್ತಿಯಾಗಿರಬೇಕು. ಅದೇ ದಿನ ಅವರಿಬ್ಬರು ಮನೆಯಿಂದ ಹೊರಗೋಗಿ ತನ್ನ ತಂದೆಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ನಾವು ಹೊಸ ಜೀವನಕ್ಕಾಗಿ ಹೋಗ್ತಾ ಇದ್ದೀವಿ, ನಮಗೆ ಇಲ್ಲಿ ಕೆಲಸ ಸಿಕ್ಕಿದೆ, ನೀವೆಲ್ಲ ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ಹೇಳಿ ಇಬ್ಬರ ಫೋನ್ಗಳು ಸ್ವಿಚ್ ಆಫ್ ಆಗುತ್ತೆ. ಪೋಷಕರು ಆರಂಭದಲ್ಲಿ ಅಷ್ಟೇನು ಗಾಬರಿಯಾಗಲ್ಲ. ಆದರೆ ದಿನಗಳು ಕಳೆಯುತ್ತೆ. ಅವರ ಮಕ್ಕಳು ವಾಪಸ್ ಮನೆಗೆ ಬರೋದೇ ಇಲ್ಲ. ತಮ್ಮ ಮಕ್ಕಳು ಕಾಣೆಯಾದ ನಂತರ ಕುಟುಂಬದವರು ಮುಂಬೈ ಪೊಲೀಸರಿಗೆ ದೂರು ಕೊಡ್ತಾರೆ. ಆದರೆ ಯಾವುದೇ ಸುಳಿವು ಸಿಗೋದಿಲ್ಲ. ಕೆಲವು ದಿನಗಳ ನಂತರ ಒಂದು ವಿಷಯ ಗೊತ್ತಾಗುತ್ತೆ. ಈ ಕಂದೆಲ್ ಸಿಸ್ಟರ್ಸ್ ಮುಂಬೈನಿಂದ ಹೊರಟೋಗಿ ನಿಜವಾಗಲೂ ಬೆಂಗಳೂರು ತಲುಪಿದ್ದಾರೆ. ಅಲ್ಲಿ ಕೆಲ ದಿನ ಕಾಲ್ ಸೆಂಟರ್ ಹಾಗೂ ಸಣ್ಣ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾರೆ. ಆದರೆ ಬೆಂಗಳೂರಿನಲ್ಲಿ ಅವರು ಜಾಸ್ತಿ ದಿನ ಉಳಿಯೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಅವರ ಸುಳಿವು ಸಿಗೋದು ನೇಪಾಳದ ಭಕ್ತಪುರ ಜಿಲ್ಲೆಯಲ್ಲಿ. ಅವರ ಕುಟುಂಬ ಮುಂಬೈನಲ್ಲಿ ಇರುವಾಗ ಈ ಇಬ್ಬರು ಹೆಣ್ಣು ಮಕ್ಕಳು ಭಾರತ ಬಿಟ್ಟು ನೇಪಾಳಕ್ಕೆ ಹೋಗಿದ್ದು ಯಾಕೆ? ಅವರಿಗೆ ಅಲ್ಲಿ ಯಾವ ಹೊಸ ಅವಕಾಶ ಸಿಕ್ತು? ಅಥವಾ ಯಾರಾದರೂ ಅವರಿಗೆ ಆಸೆ ತೋರಿಸಿ ಕರೆದುಕೊಂಡು ಹೋಗಿದ್ರಾ?
ಇದು ಇಡೀ ಕಥೆಯ ಒಂದು ದೊಡ್ಡ ತಿರುವು. ಭಕ್ತಪುರದ ಮಧ್ಯಪುರ ತಿಮಿ ಪುರಸಭೆಯ ಸೆಂಟ್ ಇಟಾರ್ನಲ್ಲಿ ಈ ಕಂದಲ್ ಸಿಸ್ಟರ್ಸ್ ಒಂದು ಸಣ್ಣ ಬಾಡಿಗೆ ರೂಮ್ ಮಾಡ್ಕೋತಾರೆ. ಸುಮಾರು 2 ವಾರಗಳ ಕಾಲ ಅಲ್ಲಿಯೇ ಇರ್ತಾರೆ. ಅಲ್ಲಿನ ಪಕ್ಕದ ಮನೆಯವರು ಹೇಳೋದೇ ಬೇರೆ ಕತೆ. ಅವರು ಯಾರ ಜೊತೆಯೂ ಜಾಸ್ತಿ ಮಾತಾಡುತ್ತಾ ಇರೋದಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇಬ್ಬರು ತುಂಬಾ ಆಕ್ಟಿವ್ ಆಗಿದ್ರು. ಸಾಯೋ ಹಿಂದಿನ ದಿನದ ರಾತ್ರಿಯೂ ಕೂಡ ಅವರು ರೀಲ್ಸ್ ಮಾಡ್ತಾ ಇದ್ರು. ಜುಲೈ 23ರ ರಾತ್ರಿ ಸುಮಾರು 2 ಗಂಟೆಯವರೆಗೂ ಟಿಕ್ ಟಾಕ್ ವಿಡಿಯೋ ಮಾಡಿ ಕೆಲವೇ ಗಂಟೆಗಳ ನಂತರ ಅವರ ಶವಗಳು ಅದೇ ರೂಮ್ನಲ್ಲಿ ಪತ್ತೆಯಾಗುತ್ತವೆ. ಈ ದೃಶ್ಯ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ಇಬ್ಬರು ಸಿಸ್ಟರ್ಸ್ ಒಂದೇ ಹಗ್ಗದಿಂದ ನೇಣು ಹಾಕಿಕೊಂಡಿದ್ದರು ಅಂತ ವರದಿಯಾಗಿದೆ. ಈ ದೃಶ್ಯ ನೋಡಿ ಪೊಲೀಸರು ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. ಪೊಲೀಸರು ಬಾಡಿಗೆಯ ಆ ರೂಮ್ಗೆ ಬಂದಾಗ ರೂಮ್ ಒಳಗಡೆಯಿಂದ ಲಾಕ್ ಆಗಿತ್ತು. ಹೀಗಾಗಿ ಮೊದಲನೆಯದಾಗಿ ಇದೊಂದು ಆತ್ಮಹತ್ಯೆ ಅಂತಲೇ ಪೊಲೀಸರು ತೀರ್ಮಾನ ಮಾಡ್ತಾರೆ. ಆದರೆ ಈ ಆತ್ಮಹತ್ಯೆ ಅನ್ನೋ ತೀರ್ಮಾನಕ್ಕೆ ಬರೋದೇ ತುಂಬಾ ಕಷ್ಟವಾಗಿತ್ತು. ಏಕೆಂದರೆ ಕೇವಲ ಕೆಲವೇ ಗಂಟೆಗಳ ಹಿಂದೆ ಅಂದರೆ ತಡರಾತ್ರಿ 2 ಗಂಟೆಯವರೆಗೂ ನಗುತ್ತಾ ಸಂತೋಷದಿಂದ ವಿಡಿಯೋ ಮಾಡ್ತಿದ್ದವರು ಇಷ್ಟು ಸುಲಭವಾಗಿ ಸಾಯೋಕೆ ಸಾಧ್ಯನಾ? ಒಂದು ವೇಳೆ ಅವರು ತೀವ್ರ ಖಿನ್ನತೆಯಲ್ಲಿದ್ದರೆ ರೀಲ್ಸ್ ಮಾಡ್ತಿದ್ರ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಅಲ್ಲಿನ SP ಆಗಿದ್ದ ದುಂಡಿರಾಜ್ ಅವರ ಪ್ರಕಾರ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ನೇಣು ಬಿಗಿದುಕೊಂಡಿರುವುದು ಸಾವಿಗೆ ಕಾರಣ ಅಂತ ಸ್ಪಷ್ಟವಾಗಿ ಬಂದಿದೆ. ಆದರೆ ಸಾವಿನ ಸುತ್ತಲಿನ ಸಂದರ್ಭಗಳು ಇನ್ನೂ ಅನುಮಾನಾಸ್ಪದವಾಗಿಯೇ ಇದೆ ಎಂದು ಹೇಳ್ತಾರೆ. ತನಿಖೆ ಮುಂದುವರಿಸಿದ ಪೊಲೀಸರಿಗೆ ನೆರೆಹೊರೆಯವರಿಂದ ಒಂದು ಮಹತ್ವದ ಮಾಹಿತಿ ಸಿಗುತ್ತೆ. ಸಹೋದರಿಯರು ಆ ಭಕ್ತಪುರದ ರೂಮ್ನಲ್ಲಿರುವಾಗ ಆಗಾಗ ಇಬ್ಬರು ನೇಪಾಳಿ ಹುಡುಗರ ಜೊತೆ ಕಾಣಿಸಿಕೊಳ್ಳುತ್ತಿದ್ದರು ಎಂಬ ಮಾತು ಕೇಳುತ್ತೆ. ಒಂದು ವೇಳೆ ಇವರೇ ಈ ಹೆಣ್ಣು ಮಕ್ಕಳನ್ನು ಭಾರತದಿಂದ ನೇಪಾಳಕ್ಕೆ ಕರೆಸಿಕೊಂಡವರು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾರೆ. ಅವರೇನು ಸ್ನೇಹಿತರ ಅಥವಾ ಈ ಕೊಲೆಯನ್ನೇ ಮಾಡಿದವರ ಅನ್ನೋ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ದರೂ ಪೊಲೀಸರು ಅವರಿಬ್ಬರ ವಿಚಾರಣೆ ಮಾಡ್ತಾರೆ. ಹಾಗೆ ಡಿಜಿಟಲ್ ಫೋರೆನ್ಸಿಕ್ ವರದಿಗಾಗಿ ಕಾಯ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಮೇನುಕಾ ಸೆಕೆಂಡರಿ ಎಜುಕೇಷನ್ನ 2 ವಿಷಯದಲ್ಲಿ ಫೇಲ್ ಆಗಿದ್ದು ಮತ್ತು ಸೋಷಿಯಲ್ ಮೀಡಿಯಾದ ಜಗತ್ತಿನಲ್ಲಿ ತಮ್ಮ ಬದುಕನ್ನು ಹೋಲಿಸಿಕೊಳ್ಳುವ ಮಾನಸಿಕ ಒತ್ತಡ ಕೂಡ ಈ ತೀವ್ರ ನಿರ್ಧಾರಕ್ಕೆ ಕಾರಣವಾಗಿರಬಹುದು ಅನ್ನೋ ಅನುಮಾನವೂ ಇದೆ. ಪೊಲೀಸರು ಆತ್ಮಹತ್ಯೆಯ ಸಿದ್ಧಾಂತಕ್ಕೆ ಬಲ ನೀಡುವ ನೇಪಾಳಿ ಹಾಡಿನ ವಿಡಿಯೋವನ್ನು ಸಹ ಅವರ ಫೋನ್ನಲ್ಲಿ ಪತ್ತೆ ಹಚ್ಚಿದ್ದಾರೆ. ಆದರೆ ಈ ಇಡೀ ಕಥೆಯಲ್ಲಿ ಅವರ ಕುಟುಂಬದವರ ವಾದವೇ ಬೇರೆ. ಕಂದಲ್ ಕುಟುಂಬ ನಮ್ಮ ಹೆಣ್ಣು ಮಕ್ಕಳು ಅಷ್ಟು ವೀಕ್ ಅಲ್ಲ. ಅವರು ಕಷ್ಟಪಟ್ಟು ದುಡಿಯೋಕೆ ಹೊರಟವರು, ಸುಲಭವಾಗಿ ಸಾಯೋಕೆ ಆಗಲ್ಲ. ಇದೊಂದು ಸುಳ್ಳು ಆತ್ಮಹತ್ಯೆಯ ಕತೆ. ಇದೊಂದು ಆಳವಾಗಿ ಪ್ಲಾನ್ ಮಾಡಿರೋ ಕೊಲೆ ಅಂತ ದೃಢವಾಗಿ ನಂಬ್ತಾರೆ. ಒಂದೇ ಹಗ್ಗದಲ್ಲಿ ಇಬ್ಬರು ನೇಣು ಹಾಕಿಕೊಂಡಿದ್ದು, ರೂಮ್ನಲ್ಲಿ ಬೇರೆ ಯಾವುದೇ ಜಗಳ ನಡೆದ ಸಾಕ್ಷಿ ಇಲ್ಲದಿರೋದು, ಹಾಗೆಯೇ ಕೊನೆಯ ರಾತ್ರಿ ಅವರು ಸಂತೋಷದಿಂದ ರೀಲ್ಸ್ ಮಾಡಿದ್ದು, ಈ ಎಲ್ಲ ವಿಷಯಗಳು ಕುಟುಂಬದವರ ಅನುಮಾನವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತಿವೆ. ಪೊಲೀಸರು ಕೂಡ ಫೋನ್ನಲ್ಲಿ ಹಲವು ಹುಡುಗರ ಜೊತೆಗಿನ ಚಾಟ್ ಮತ್ತು ವಾಯ್ಸ್ ಮೆಸೇಜ್ಗಳನ್ನು ಕಂಡುಕೊಂಡಿದ್ದಾರೆ. ಆದರೆ ನೇರವಾಗಿ ಇದು ಕೊಲೆ ಅಂತ ಹೇಳೋಕೆ ಸಾಧ್ಯವಾಗ್ತಿಲ್ಲ. ಈ ಕೇಸ್ನಲ್ಲಿ ನಿಜಕ್ಕೂ ಏನು ನಡೀತು ಅಂತ ತಿಳಿಯಲು ಇಂದಿಗೂ ಸಾರ್ವಜನಿಕವಾಗಿ ಯಾವುದೇ ಉತ್ತರ ಸಿಕ್ಕಿಲ್ಲ. ನೇಪಾಳ ಪೊಲೀಸರ ತನಿಖೆಯ ಬಗ್ಗೆಯೂ ಜನ ಅನುಮಾನ ಪಡ್ತಿದ್ದಾರೆ. ಒಂದು ವೇಳೆ ಅಪರಾಧಿಗಳು ತಪ್ಪಿಸಿಕೊಳ್ಳಬಾರದು ಅಂತ ಪೊಲೀಸರು ಕೆಲ ಮಾಹಿತಿಗಳನ್ನು ಮುಚ್ಚಿ ಹಾಕಿದ್ದಾರಾ, ಅಥವಾ ನಿಜವಾಗಲೂ ಅವರಿಗೆ ಸೂಕ್ತ ಸಾಕ್ಷಿ ಸಿಕ್ಕಿಲ್ವಾ ಅನ್ನೋ ಪ್ರಶ್ನೆ ಈಗ ಮೂಡುತ್ತೆ. ಇಲ್ಲಿ ಕೆಲವು ಸಾಧ್ಯತೆಗಳು ನಮ್ಮ ಮುಂದೆ ಇವೆ. ಕೆಲವು ಕಾರಣಗಳ ಒತ್ತಡದಿಂದ ಆತ್ಮಹತ್ಯೆ, ಪಾಪದ ಕೃತ್ಯ ಮತ್ತು ಬಲವಂತ, ಹತಾಶೆಯಿಂದ ಆತ್ಮಹತ್ಯೆ. ಈ ಎಲ್ಲ ಊಹೆಗಳಲ್ಲಿ ಸತ್ಯ ಯಾವುದು ಅಂತ ಡಿಜಿಟಲ್ ಫೋರೆನ್ಸಿಕ್ ವರದಿ ಬಂದ ಮೇಲೆ ಮಾತ್ರ ಸ್ಪಷ್ಟವಾಗೋದು. ಅಲ್ಲಿಯವರೆಗೂ ಇದು ಬಗೆಹರಿಯದ ನಿಗೂಢವಾಗಿಯೇ ಉಳಿಯುತ್ತೆ. ಸ್ನೇಹಿತರೆ, ಈ ಇಬ್ಬರು ಸಹೋದರಿಯರ ಕತೆ ಕೇವಲ ಒಂದು ಅಪರಾಧದ ಕಥೆಯಲ್ಲ. ಇದು ಡಿಜಿಟಲ್ ಜಗತ್ತಿನಲ್ಲಿ ಬದುಕುತ್ತಾ ಇರೋ ಇಂದಿನ ಯುವ ಪೀಳಿಗೆಗೆ ಒಂದು ದೊಡ್ಡ ಪಾಠ. ಟಿಕ್ ಟಾಕ್ ರೀಲ್ಸ್ನಲ್ಲಿ ಬೇರೆಯವರ ಬದುಕು ನೋಡಿ ತಮ್ಮ ಬದುಕನ್ನ ಕಂಪೇರ್ ಮಾಡೋದು, ಸುಲಭವಾಗಿ ಯಶಸ್ಸು ಸಿಗುತ್ತೆ ಅಂತ ಕನಸು ಕಾಣೋದು, ಕೊನೆಗೆ ನಿರೀಕ್ಷೆಗಳು ಹುಸಿಯಾದಾಗ ಮಾನಸಿಕವಾಗಿ ಕುಗ್ಗಿ ತೀವ್ರ ನಿರ್ಧಾರಕ್ಕೆ ಬರೋದು, ಇದು ಇವತ್ತಿನ ಬಹುಪಾಲು ಹದಿಹರಿಯದವರ ಸಮಸ್ಯೆ. ಈ ಹುಡುಗಿಯರು ತಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಲಿಲ್ಲ. ಹೊರಗಡೆ ಖುಷಿಯಾಗಿರೋ ಹಾಗೆ ನಟಿಸ್ತಾ ಇದ್ರು, ಆದರೆ
ಒಳಗೊಳಗೆ ಎಷ್ಟೊಂದು ಒಂಟಿಯಾಗಿದ್ರು ಅನ್ನೋದಕ್ಕೆ ಅವರ ಈ ಸಾವೇ ಸಾಕ್ಷಿ. ಸ್ನೇಹಿತರೆ, ಇಂದಿಗೂ ಈ ಪ್ರಕರಣದ ಫೈಲ್ಗಳು ತೆರೆದೇ ಇವೆ. ಮೇನುಕಾ ಮತ್ತು ಶ್ರೀಜನಾ ಅವರ ಪೋಷಕರು ತಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಕಾಯುತ್ತಲೇ ಇದ್ದಾರೆ. ಒಂದು ವೇಳೆ ನೀವೇನಾದರೂ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಹೊಂದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಒಬ್ಬ ವ್ಯಕ್ತಿ ಸತ್ತಾಗ ಅವರ ಕತೆ ಮುಗಿಯಬಹುದು, ಆದರೆ ಅವರ ಸಾವಿನ ಕಾರಣಗಳು ಸಮಾಜಕ್ಕೆ ಒಂದು ಪಾಠವಾಗಬೇಕು. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಮಸ್ಯೆಯಿಂದ ಓಡಿ ಹೋಗಬೇಡಿ. ಯಾರಾದರೂ ನಿಮಗೆ ಮೋಸ ಮಾಡಲು ಪ್ರಯತ್ನಿಸಿದರೆ ಅಥವಾ ನೀವು ತೀವ್ರ ಒತ್ತಡದಲ್ಲಿದ್ದರೆ ದಯವಿಟ್ಟು ನಿಮ್ಮ ಕುಟುಂಬ, ಸ್ನೇಹಿತರು ಅಥವಾ ಯಾರಾದರೂ ತಜ್ಞರ ಸಹಾಯವನ್ನ ಪಡೆಯಿರಿ. ಈ ಜಗತ್ತಿನಲ್ಲಿ ನಿಮ್ಮ ಜೀವಕ್ಕಿಂತ ದೊಡ್ಡದು ಬೇರೇನೂ ಇಲ್ಲ. ಈ ಇಬ್ಬರು ಮುಗ್ಧ ಸಹೋದರಿಯರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಯಾನಕ ಸತ್ಯದ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಹುಷಾರಾಗಿರಿ, ಸುರಕ್ಷಿತವಾಗಿರಿ.